ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿಪ್ಪ, ಈ ಪಂಚಮಿ ಬಂತಂದ್ರೆ ಸಾಕು ನೋಡ್ರಿ, ಆ ಉಂಡಿ ಕಟ್ಟು ಈ ಉಂಡಿ ಕಟ್ಟು ತಲೆ ಕೆಡಿಸಿ ಕೈ ಬಿಡ್ತೈತ್ರಿ. ಈ ಪಂಚಮಿ ಬರೋದು ಎಷ್ಟರ ಇರ್ಲಿಕ್ಕೆ ತಿನ್ನೋದು ಎಷ್ಟರ ಇರಲಿ, ಉಂಡಿ ಮಾತ್ರ ಮಾಡಬೇಕು ನೋಡ್ರಿ. ಈ ಬೇಸನ್ ಉಂಡಿ ಮಾಡೋದು ಹೆಂಗೆ ಮಾಡೋದಂತ ಸರಳವಾಗಿ ಹೇಳ್ಕೊಡ್ತೀನಿ ಬರ್ರಿ. ನಾನು ಒಂದು ಅರ್ಧ kg ಆಗುವಷ್ಟು ಕಡ್ಲಿಬ್ಯಾಳಿನ ಏನು ಮಾಡೀನಿ, ಚಂದಾಗ ಹುರ್ಕೊಳಕತ್ತೇನೆ ನೋಡ್ರಿ. ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಇದನ್ನು ಕಡಲೆಬೇಳೆನ ಈ ರೀತಿ ನಾವು ಹುರ್ಕೊಳತ್ತಿಲ್ಲ, ಆ ರೀತಿ ನೀವು ಅದನ್ನು ಹುರ್ಕೋಬೇಕು ನೋಡ್ರಿ. ಭಾಳ ಹೊತ್ತು ಹಂಗೆ ಹುರ್ಕೋಬೇಡ್ರಿ, ಒಂದು ಮೀಡಿಯಮ್ ಈ ರೀತಿ ಹುರ್ಕೋಬೇಕು. ಅದ್ರ ಘಮ ಬಂದಾಗ ಗೊತ್ತಾಗುತ್ತೆ ನಮಗೆ. ಅದನ್ನು ನಾವು ಮಿಕ್ಸಿಗೆ ಅಥವಾ ಗಿರ್ನಿಗೆ ನಾವು ಹಾಕಿಸ್ಕೊಂಬಂದು 1 ಕಪ್ ತುಪ್ಪ, ಆಮೇಲೆ ಕಡ್ಲೆ ಹಿಟ್ಟು, ಸಕ್ರೆ ಪುಡಿ, ಗೋಡಂಬಿ ಇವೆಲ್ಲ ಮಾಡೋಕೆ ಬೇಕು ನೋಡ್ರಿ ನಮಗೆ. ತುಪ್ಪ ಮಾತ್ರ ಬೇಸನ್ ಉಂಡಿಗೆ ತುಪ್ಪ ಇರ್ಲಾರ್ದ ಬೇಸನ್ ಉಂಡಿ ಮಾಡೋಕೆ ಆಗಂಗಿಲ್ಲ ನೋಡ್ರಿ. ಮೇನ್ ಬೇಕಿರೋದು ತುಪ್ಪ ಮಾತ್ರ ಕಂಪಲ್ಸರಿ ಜಾಸ್ತಿನೇ ಬೇಕು. ನಾನು 1 ಬೌಲ್ ಆಗುವಷ್ಟು ಕಡ್ಲೆ ಹಿಟ್ಟು ತೊಗೊಂಡಿನಿ. ಆಮೇಲೆ ಇದಕ್ಕೆ ನಾವು ಸಕ್ರೆ ಪುಡಿ ಹಾಕ್ಕೊಂಡು ಚಂದಾಗ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎರಡೂ ಅದಕ್ಕೆ ಹೊಂದಾಣಿಕೆ ಆಗುವಂಗೆ ನಾವು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ತುಳಿನ ತಿಂದು ನೋಡ್ರಿ. ಸಕ್ಕರೆ ಕಡಿಮೆ ಅನಿಸಿದ್ರೆ ಇನ್ನೊಂಚೂರು ಸಕ್ಕರೆ ಆ್ಯಡ್ ಮಾಡ್ಕೊರಿ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗತ್ತೆ ನೋಡ್ಕೊಂಡು ನೀವು ಸಕ್ಕರೆನ ಹಾಕೋರಿ. ಆಮೇಲೆ ನಾವು ತುಪ್ಪನ ತೊಗೊಂಡು 1 ಕಪ್ ಆಗುವಷ್ಟು ತುಪ್ಪನ ಕಾಸಿ ಇಟ್ಕೊಂಡಿರ್ತೀವಿ, ಅದನ್ನು ಸ್ವಲ್ಪ ಹಾಕೋತ ನಾವು ಅದನ್ನು ಚಂದಾಗ ಕಲಿಸ್ಕೋಬೇಕು ನೋಡ್ರಿ. ನಾವು ಕೈಯಾಗ ಕಲಿಸಿದಾಗ ನಮ್ಗೆ ಹದ ಗೊತ್ತಾಗೇ ಬಿಡ್ತೈತಿ, ನಾವು ಎಷ್ಟು ಇನ್ನೂ ತುಪ್ಪ ಹಿಡಿತೈತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದನ್ನು ನೋಡ್ಕೋತ ನೀವು ಕಲಿಸ್ಕೋತ ತುಪ್ಪ ಹಾಕೋತ ಕಲಿಸ್ಬೇಕು ನೋಡ್ರಿ. ನಾನು ಮತ್ತೊಂಚೂರು ಹಾಕ್ಕೊಂಡು ನೋಡ್ರಿ, ನನಗದು ಉಂಡೆ ಕಟ್ಟಕ್ಕೆ ಕರೆಕ್ಟ್ ಆಗಲಿಲ್ಲ. ಅದಕ್ಕೆ ನಾವು ಹಿಂಗೆ ಮುಷ್ಟಿ ಮಾಡಿದಾಗ ಅದು ಹಿಂಗೆ ಕೂಡ್ಕೊಂಡಿದ್ರೆ ಅದು ರೆಡಿ ಆಗೈತೆ, ನಮಗೆ ಬೇಸನ್ನ ಉಂಡೆ ಕಟ್ಟಕ್ಕೆ ರೆಡಿ ಆಗೈತಿ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ನಾ ಕಟ್ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಕಟ್ಬೇಕು ನೋಡ್ರಿ ಉಂಡೆ. ನೀವು ಇಲ್ಲಿ ಕಟ್ಟಾತೀನಲ್ರಿ, ಈ ರೀತಿ ಆಗ್ಬೇಕು. ಅದು ನಾವು ತುಪ್ಪನ ಜಾಸ್ತಿ ಹಾಕ್ಕೋಬೇಕು, ಹಾಕ್ಕೊಂಡಾಗ ಮಾತ್ರ ನಮಗೆ ಬೇಸನ್ ಉಂಡೆ ಆಕೈತಿ. ನಾವು ಇದನ್ನು ಕಡ್ಲೆ ಹಿಟ್ಟನ್ನ ಹುರ್ಕೊಂಡು ತುಪ್ಪ ಹಾಕೋತ ಹುರ್ಕೊಂಡ್ರೂ ಬರ್ತೈತಿ. ಬೇಡಪ್ಪ ಅಂದ್ರೆ ನಾವು ಇದು ಸರಳ ಮೆಥಡ್ ಒಳಗಂದ್ರೆ ಇದು ನಾ ಮಾಡತ್ತಿಲ್ಲ, ಈ ರೀತಿ ಮಾಡಿರಿ. ನೀವು ಮನೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಹಂಗೆ ನನ್ನ ಪೇಜ್ನ ಫಾಲೋ ಮಾಡಿರಿ. ಹಿಂಗೆ ಹೊಸ ಪಂಚಮಿ ಉಂಡೆ ಮಾಡೋದು ಯಾವ್ಯಾವು ಅಂತ ನಾನು ಹೊಸ ರೆಸಿಪಿ ಹೇಳ್ಕೊಡ್ತೀನಿ, ಈಸಿ ಇರೋದು ಮೆಥಡ್. ಥ್ಯಾಂಕ್ ಯು.